ಎಲ್ಲೋ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಇವತ್ತು ಹೊರಡ್ತಾ ಇರೋದು ಧರ್ಮಸ್ಥಳಕ್ಕಂತ. ಧರ್ಮಸ್ಥಳದಿಂದ ಕಟೀಲು ನೋಡ್ಕೊಂಬರೋಣ ಅಂತ ಹೊರಟಿದ್ದೀರಿ. ನಾವು ಬಂಗಾರಪೇಟೆಯಲ್ಲಿ 4:15ಗೆ ಬಿಟ್ರಿ. ಅಲ್ಲಿಂದ ಕೋಲಾರ್ಗೆ ಹೋಗಿ ಕೋಲಾರಿಂದ ಬೆಂಗಳೂರಿಗೆ ಹೋಗೋದು. ನಮಗೆ ಬಸ್ ಲೇಟಾಗಿ ಸಿಕ್ಕಿದ್ರಿಂದ ನೈಟ್ 9 ಗಂಟೆ ಆಯಿತು ಬೆಂಗಳೂರಿಗೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಹಾಗೆ ಬಂದಿದ್ದರು. ಇವಾಗ ಡೈರೆಕ್ಟ್ ನಮಗೆ ಧರ್ಮಸ್ಥಳ ಬಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕುಕ್ಕೆಯಿಂದ ಅಲ್ಲಿಂದ ಧರ್ಮಸ್ಥಳದಲ್ಲಿ ರೂಮ್ ತೊಗೊಂಡ್ರಿ ಗಂಗೋತ್ರಿಯಲ್ಲಿ. ಶನಿವಾರ ಭಾನುವಾರ ಮಾತ್ರ ತುಂಬ ರಶ್ ಇತ್ತು, ಬೇರೆ ಕಡೆ ಎಲ್ಲ ರೂಮ್ ಸಿಗಿಲ್ಲ. ನಮ್ಮ ಗಂಗೋತ್ರಿಯಲ್ಲಿ ರೂಮ್ ಸಿಕ್ತು. ನಾವು ಹೋಗೋಷ್ಟರಲ್ಲಿ ಬೆಳಗ್ಗೆ 5:15 ಆಗಿತ್ತು. ಅಲ್ಲಿಂದ ಹೋಗಿ ನಮ್ಮ ಯಜಮಾನ್ರು ನನ್ನ ಮಗ ಮುಡಿ ಕೊಡೋಕ್ಕೆ ಹೋದರು. ನಾವು ರೂಮ್ಗೆ ಬಂದ್ವಿ. ರೆಡಿ ಆಗಿಬಿಟ್ಟು ಕ್ಯೂ ಅಲ್ಲಿ ಹೋದರೆ ತುಂಬ ರಶ್ ಇರ್ತಾರೆ ಅಂದ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಹೋಗೋಣ ಅಂತ ಎಲ್ಲರೂ ಟಿಫನ್ ಮಾಡೋಣ ಅಂತ ಬಂದ್ವಿ. ಆಲ್ರೆಡಿ 8 ಗಂಟೆ ಆಗಿದ್ದರಿಂದ ಇನ್ನು ಹೋದ್ರೂ ಕ್ಯೂ ಜಾಸ್ತಿ ಇರುತ್ತೆ, ಮಕ್ಕಳೆಲ್ಲ ಸುಸ್ತಾಗ್ತಾರೆ ಅಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಬಂದ್ವಿ. ದುರ್ಗಾ ಇಲ್ಲೋಡು ಗ್ಲಾಸ್ ಕಾಫಿ ಅಂತ ಕೊಟ್ಬಿಟ್ಟು ನಾವೆಲ್ಲ ಟಿಫನ್ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋದರೆ ತುಂಬಾ ಕ್ಯೂ ಅಲ್ಲಿ ರಶ್ ಇದ್ದಿದ್ದರಿಂದ ತುಂಬಾ ಜನ ಇದ್ದರು. ಆಗ ಆಗೋದೇ ಇಲ್ಲ ಹೋಗೋಕ್ಕೆ ಅಂದ್ಕೊಂಡ್ರಿ. ಕ್ಯೂ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗೋಣ ಅಂದ್ಬಿಟ್ಟು ನಾವು ಧರ್ಮಸ್ಥಳದಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಉಜಿರೆ ಅಂತಿದೆ, ಸುಮಾರು 10-15 ಕಿಲೋಮೀಟ್ರ್, ಸೂರ್ಯನ ದೇವಸ್ಥಾನ ಅಂತ. ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ ಕ್ಯೂ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂದ್ಕೊಂಡ್ರಿ. ಅದಕ್ಕೋಸ್ಕರನೇ ನಾವು ಈಗ ಉಜಿರೆಗೆ ಹೋಗ್ತಾ ಇದ್ದೀರಿ. ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಕೂಗ್ತಾ ಇರ್ತಾರೆ ಗಾಡಿಯವರೆಲ್ಲನೂ ಉಜಿರೆಗೆ ಎಲ್ಲನೂ. ಒಂದ್ಸಲಿ ಉಜಿರೆಗೆ ಹೋಗ್ಬಿಟ್ಟು ಬನ್ನಿ, ಸೂರ್ಯನಾರಾಯಣ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಅಲ್ಲಿಗೆ ಹೊರಟಿದ್ದೀರಿ, ಬನ್ನಿ. ಇದೇ ನೋಡಿ ಉಜಿರೆ ದೇವಸ್ಥಾನ, ಸೂರ್ಯನ ದೇವಸ್ಥಾನ. ಇದು ಉಜಿರೆದಲ್ಲಿ ಮಣ್ಣಿನ ಹರಕೆ ತೀರಿಸ್ತಾರಲ್ಲ, ಅದ್ರ ಕೊಳ ಇದು. ಮಗು ನೇಚರ್ ಮಾತ್ರ ಸಖತ್ತಾಗೈತೆ. ಅಲ್ಲಿ ಹರಕೆ ತೀರಿರೋದು ಮಣ್ಣಿಂದು ಬೊಂಬೆಗಳು ಸಿಗ್ತವೆ. ಅಲ್ಲಿ ಪೂಜೆ ಮಾಡಿಸ್ಕೊಂಬಂದು ಇಲ್ಲಿ ಕೊಡ್ರು ನೋಡಿ. ಇಲ್ಲಿ ಇಟ್ಬೇಕು. ಮನೆ ಕಟ್ಟಬೇಕಂದವ್ರು ನೆನೆಸ್ಕೊಂಡು ಮುಕ್ಕೊಂಡು ಹೋದರೆ ಮನೆ ಕಟ್ತಾರೆ. ಮಕ್ಕಳಿಲ್ದವರು ಮಕ್ಕಳಾಗಬೇಕಂದ್ರೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಗ್ತವೆ. ನಮಸ್ಕಾರ ಮಾಡಿ ತಿನ್ಬೇಕು ಅಂತ ತಿನ್ನಬಾರ್ದು. ಅಕ್ಕ ಸ್ವಲ್ಪ ಕೊಡು, ನಮ್ಮ ಸ್ವಲ್ಪ ಕೊಡಮ್ಮ. ಅಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕಾಡೊಳಗಡೆ ಅಲ್ಲಿ
ಮೂರ್ತಿಗಳನ್ನೆಲ್ಲ ಹಾಕಿರ್ತಾರೆ. ಏನನ್ನ ಕೇಳ್ಕೊಂಡ್ಲಿ ಅಲ್ಲಿ ಆ ದೇವರು ನೆರವೇರಿಸ್ತಾರೆ. ನೆರವೇರಿದ ಮೇಲೆ ಮೂರ್ತಿಗಳನ್ನ ತಂದು ಅದೇ ನಾವೇನು ಅಂದ್ಕೊಂಡಿರ್ತೀರೋ ಆ ಮೂರ್ತಿಗಳನ್ನ ತಂದು ದೇವ್ರಿಗೆ ಸಮರ್ಪಿಸಬೇಕು. ನಾವು ಅಲ್ಲಿಂದ ನೋಡಿಕೊಂಡು ದೇವಸ್ಥಾನ ದರ್ಶನಕ್ಕೋಸ್ಕರ ಒಳಗಡೆ ಹೋದ್ರಿ. ಜನ ಏನಿರಲಿಲ್ಲ, ಕಮ್ಮಿನೇ ಇದ್ರು ಇಲ್ಲಿ, ಅಷ್ಟೊಂದು ಜನ ಏನಿಲ್ಲ. ಅದಕ್ಕೋಸ್ಕರ ಬೇಗನೆ ದರ್ಶನ ಮುಗೀತು. 1 ಗಂಟೆ ಆಗಿದ್ದರಿಂದ ಬೇಗನೆ ಬಿಡ್ತಾಯಿದ್ರು. ಬನ್ನಿ, ಪ್ರದಕ್ಷಿಣೆ ಬನ್ನಿ.